ತಾರೀಕಿನಿಂದ ತಾವೆಲ್ಲರಿಗೂ ತಿಳಿದಂತೆ ಈ ರಾಜ್ಯದಲ್ಲಿ SIR ಸ್ಟಾರ್ಟ್ ಆಗಿದೆ. ಮತದಾರ ಪರಿಷ್ಕೃತ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ತಾವೀಗಾಗಲೇ ನೋಡಿದ್ದೀರಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಕೆಲಸ, ವೋಟ್ಗಳನ್ನು ಉಳಿಸಿಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಕೈ ಹಾಕಿದೆ. ಇವತ್ತು SIR, ಇವತ್ತು ಚುನಾವಣಾ ಆಯೋಗನೇ ಇವತ್ತು ಆದೇಶ ಮಾಡಿರ್ತಕ್ಕಂಥ ಒಂದು ಮತದಾರ ಪಟ್ಟಿ ಪರಿಷ್ಕೃತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾತಕ್ಕಾಗಿ ಮಾಡಿದರು ಅನ್ನುವಂಥದ್ದೇ ಕಾಂಗ್ರೆಸ್ನರಿಗೆ ಅರಿವಿಲ್ಲ ಅಂತ ಕಾಣುತ್ತೆ. ಯಾಕಂತ ಹೇಳಿದರೆ ಇವತ್ತು ಆ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ನಿಯಮವನ್ನು ಗಾಳಿಗೆ ತೂರಿ ಇವತ್ತು ಅಕ್ರಮವಾಗಿರ್ತಕ್ಕಂಥ ಮತದಾರನ ತೆಗಿಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಚುನಾವಣಾ ಆಯೋಗ ಮಾಡ್ತಾಯಿದೆ. ಇವತ್ತು ಕಾಂಗ್ರೆಸ್ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳು, ಅದರಲ್ಲೂ ಏನು ಕಾಂಗ್ರೆಸ್ ಇವತ್ತು ಭದ್ರ ಬುನಾದಿ ಹಾಕಿರ್ತಕ್ಕಂಥ ಕ್ಷೇತ್ರಗಳಲ್ಲಿ BLO2ಗಳು ಏನು ಗೌರ್ಮೆಂಟ್ ಆಫೀಸರ್ಗಳಿದ್ದಾರೆ, ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಬೂತ್ ಮಟ್ಟದ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಪ್ರತಿ ಮನೆಗೆ ಹೋಗಿ ಎನ್ಯುಮಿನೇಷನ್ ಫಾರ್ಮನ್ನು ಕೊಟ್ಟು ತುಂಬಿಸಿಕೊಂಡು ತಿದ್ದುಪಡಿ ಇದ್ದರೆ ಮಾಡ್ಕೊಂಡು ಬರುವಂಥ ಕೆಲಸ ಯಾರಾದರೂ ಇದ್ದರೆ ಅದು ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಮೂರೂ ಪಕ್ಷದ BLOಗಳು ಜೊತೆಗಿರಬೇಕು, ನಮ್ಮವರು ಕೂಡ. ಇವತ್ತು ಈ ಕಾರ್ಯಕ್ರಮ ಯಾರೂ ಕೂಡ ಮಾಡ್ತಾ ಇಲ್ಲ. ದಯವಿಟ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಕ್ರಮವಾಗಿರ್ತಕ್ಕಂಥ ಮತಗಳನ್ನು ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಹೋರಾಟ ಮಾಡ್ತಾಯಿದ್ದೇನೆ ಹೊರತು ಇವತ್ತು ಚುನಾವಣೆಯನ್ನು ಬಾಹಿರವಾಗಿ ನಡೆಸ್ಕೊಂಡು ಬಂದ ರೀತಿಯೇ ಈ ರೀತಿ ಇದೆ ಚುನಾವಣೆ ಕಾಂಗ್ರೆಸ್ನವ್ರು. ಅದರಿಂದ ನಾನು ಇಲ್ಲಿರ್ತಕ್ಕಂಥ ಚುನಾವಣಾಧಿಕಾರಿ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, RO ಆಗಿರ್ಬೋದು, ಪ್ರತಿಯೊಬ್ಬರು BLOಗಳು ತಾವು ಮನೆಗೆ ಹೋಗಿ ಆ ಫಾರಮನ್ನು ಕೊಡೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಬೇಕು. ನಾವು ಮೊನ್ನೆ ನೀವು ನೋಡಿದಿರಿ, ಮಂದಿರ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು ಕೂತ್ಕೊಂಡು ಕೊಟ್ಟಿದ್ದಾರೆ. ಆದರೆ ಅದು ಯಾವ ರೀತಿ ಸರಿ ಅನಿಸುತ್ತೋ ಗೊತ್ತಿಲ್ಲ. ಇವತ್ತು ಮನೆಗೆ ಹೋಗಿ ಯಾರೂ ಕೂಡ ಎನ್ಯುಮಿನೇಷನ್ ಫಾರಮನ್ನು ಕೊಟ್ಟಿಲ್ಲ. ಯಾರೋ ಇವರು ಅಕ್ರಮ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಇದಕ್ಕೆ ಭಾಳ ಒತ್ತನ್ನು ಕೊಟ್ಟು ಅವರು ಯಾರು ಮತವನ್ನು ಹೋದರೂ ಕೂಡ ಹೋಗ್ಲಿದ್ದಾಗ ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದೆ. ತಾವು ಮಿಲ್ಗಳಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಇದೆ, ಫೋಟೋಗಳಿದ್ದಾವೆ, ತಾವೆಲ್ಲರೂ ಕೂಡ ನೋಡಿದಿರಿ ಅಂತ ಕಾಣುತ್ತೆ. ಇವತ್ತು ನಾನು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಿಗೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡೋದಿಷ್ಟೇ, ಪಾರದರ್ಶಕವಾಗಿ ಯಾರು ಮತಗಳಾಗಿ ಉಳಿತವೆ ಉಳಿಲಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾರು ಅಕ್ರಮವಾಗಿ ಹೊಲಿಸಿದರೆ, ಅಕ್ರಮವಾಗಿರೋದು 2 ಹತ್ರ ಇದ್ದಾವೆ, ಏನು ಚುನಾವಣಾ ನಿಯಮ ಇದೆ ಅದ್ರ ಅಂದರೆ 30,000 ದಾವಣಗೆರೆ ದಕ್ಷಿಣ ಕ್ಷೇತ್ರದ ವೋಟ್ ಹೋಗ್ತವೆ. ಕಾಂಗ್ರೆಸ್ ನಾಯಕರು ಹೇಳ್ತಿದ್ದು ಬೇರೆ ಅಲ್ಲ. SIR ಪ್ರಕ್ರಿಯೆ ಕರೆಕ್ಟಾಗಿ ನಡೆದ್ರೆ 30,000 ವೋಟ್ ಹೋಗ್ತವೆ ದಾವಣಗೆರೆ ದಕ್ಷಿಣಕ್ಕೆ. ಹಿಂದೂ ಮುಸ್ಲಿಂ ಅದಲ್ಲ, ಎರಡೂ ಸೇರಿ ಕರೆಕ್ಟಾಗಿ ನಡೆಸಿದ್ರೆ. ನಾನು ಹೇಳ ಕಾಂಗ್ರೆಸ್ ನಾಯಕರೇ, ಅದು ಅಲ್ಪಸಂಖ್ಯಾತ ನಾಯಕರೇ, ಅವರೇ ಓಪನ್ ಆಗಿ ಹೇಳಕತ್ತಿದ್ರು 30,000 ವೋಟ್ ಹೋಗ್ತಾವಣ ದಾವಣಗೆರೆ ದಕ್ಷಿಣದಾಗ ಏನಾದರೂ ಸಹಿತ ಕರೆಕ್ಟಾಗಿ SIR ನಡೆಸಿದ್ರೆ ಅಂತ. ಎಲ್ಲ ಕಳ್ಳಾಟ ಮಾಡ್ತಾ ಇದ್ದಾರೆ. ಇದು ಚುನಾವಣೆ ಗಿಬ್ಬಕ್ಕಷ್ಟೇ, ಗೆಲ್ಲೋದಕ್ಕೆ ಇದು ತಂತ್ರ ಮಾಡ್ತಾ ಇದ್ದಾರೆ. ಭಯ ನಿರ್ಮಾಣ ಆಗ್ತಾ ಸುಮ್ಮನೆ ಬಿಡಲ್ಲ, ಇದ್ರ ಹೋರಾಟ ಮಾಡಿ. ಥ್ಯಾಂಕ್ ಯು. ಭಯ ನಿರ್ಮಾಣ ಆಗ್ತಾಯಿದೆ. ಮನೆಗೆ ಹೋದ್ರೆ ಆ ಮನೆ ಒಳಗೆ ವಾಸ್ತವ ಸ್ಥಿತಿ ಗೊತ್ತಾಗ್ತದೆ. ಆ ಮನೆ ಒಳಗೆ ಇದಾರ, ಸತ್ತಾರ, ಬದುಕಿದಾರ, ಅವ್ರು ಎಲ್ಲಿ ವಾಸ ಮಾಡ್ತಾ ಇದಾರೆ, ಇದೇ ಮನೆಗೆ ವಾಸ ಮಾಡ್ತಾ ಇದಾರ. ನೀವು ಎಲ್ಲೋ ಕುತ್ಕೊಂಡು ಚೌಟ್ರಿ ಒಳಗೆ, ಇದ್ರೊಳಗೆ ಮಸೂದಿ ಒಳಗೆ, ದೇವಸ್ಥಾನದೊಳಗೆ, ಅಂಗನವಾಡಿ ಕೇಂದ್ರದೊಳಗೆ ಕೊಟ್ಟರೆ ಹೆಂಗೆ ಗೊತ್ತಾಗ್ತತಿ ಸರ್? ಅದನ್ನೇ ಹೇಳ್ತೀನಲ್ಲ, ಟೆರರಿಸ್ಟ್ ಬಂದಾರ. ಇನ್ನು ಬಾಂಗ್ಲಾ ವಲಸಿಗರು ಬಂದಿರಲ್ಲ, ದಾವಣಗೆರೆ ಟೆರರಿಸ್ಟ್ ಬಂದಾರ. ಸಿಕ್ಬಿದ್ದಿರೋದು ನಿಮ್ಮ ಕಣ್ಣು ಇದ್ರಿಗೆ ಇನ್ನು ಬಾಂಗ್ಲಾ ವಲಸಿಗರು ಇರೋದಲ್ವಾ? ಹಾಗಾಗಿ ದಾವಣಗೆರೆ ಎಲ್ಲ ರೀತಿಯ ಏನೇನು ಸೆಕೆಂಡ್ ಲೈನ್ ದಂಧೆಗಳಿದ್ದಾವೆ, ಆ ದಂಧೆಗಳಿರ್ಬೋದು, ಟೆರರಿಸ್ಟ್ಗಳಿರ್ಬೋದು, ಡ್ರಗ್ಸ್ ಇರ್ಬೋದು, ಮಾಫಿಯಾ ಇರ್ಬೋದು, OC ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಇವತ್ತು SIR ಇರ್ಬೋದು, ಇವೆಲ್ಲವೂ ಸಹಿತ ಹಗರಣ ಕಾಂಗ್ರೆಸ್ಸಿನ ಮಹಾನ್ ನಾಯಕರ ಅಡಿಯಲ್ಲೇ ನಡೀತಾ ಇತ್ತು. ಅದೊಂದಿದ್ರೆ ದಕ್ಷರಾಗಿದ್ದರೆ ಇದನ್ನು ಪ್ರಾಮಾಣಿಕವಾಗಿ ಮಾಡಿರಿ. ಪ್ರಾಮಾಣಿಕರ ವೋಟನ್ನು ಕಳಿಬೇಡ್ರಿ, ಕಳ್ಳತನದ ವೋಟನ್ನು ಸೇರಿಸ್ಬೇಡ್ರಿ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಮತ್ತು ಅದೇ ರೀತಿ ದಾವಣಗೆರೆಯ ಶಾಸಕರು ಏನೇನು ಆಟ ಆಡ್ತಾ ಇದ್ದೀರಿ ಅಂತ ನಿಮಗೆಲ್ಲವೂ ಗೊತ್ತಿದ್ದಾವೆ. ನಮಗೆ ಕಲ್ಲೇಶ್ವರ ರೈಸ್ ಮಿಲ್ಲಾಗ ಎಷ್ಟು ಜನ ಇದ್ದಾರೆ ರೀ ಸ್ವಾಮಿ ನಿಮ್ಮ ಕೆಲಸಗಾರರು? ಅಲ್ಲಿ SIR ಮಾಡಿಸ್ತೀರಾ, ಅಲ್ಲಿ ಜನ ಸೇರಿಸ್ತೀರಾ ನೀವು? ಈ ಥರದವೆಲ್ಲವೂ ನಿಮ್ಮ ಕಳ್ಳಾಟವನ್ನು ನಮ್ಮೆಲ್ಲ
BLA 2 ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನೀವು ತಿಳ್ಕೊಂಡಿರ್ಬೋದು, ಅಜಾದ್ ನಗರದಾಗ ಯಾರೂ ಹೋಗೋಕ್ಕಾಗಲ್ಲ, ಅಹಮದ್ ನಗರದಾಗ ಯಾರೂ ಹೋಗೋಕ್ಕಾಗಲ್ಲ, ಭಾಷಾ ನಗರದಾಗ ಯಾರೂ ಹೋಗೋಕ್ಕಾಗಲ್ಲ. ನಾವು ಇಲ್ಲಿ ಏನು ಬೇಕಾದ್ರೂ ಆಟ ಆಡ್ತೀವಿ ಅಂತಂದೇಳಿ ನೀವು ತಿಳ್ಕೊಂಡಿರ್ಬೋದು. ನಿಮ್ಮ ಎಲ್ಲ ಆಟಕ್ಕೆ ನಾವು ತಿಲಾಂಜಲಿ ಇಟ್ಟೇ ಇಡ್ತೀವಿ, ಇದಕ್ಕೆ ಹೋರಾಟ ಮಾಡೇ ಮಾಡ್ತೀವಿ. ಯಾರು ಅರ್ಹ ಮತದಾರರಿದ್ದಾರೆ ಅವ್ರು ಒಬ್ರದ್ದು ಸಹಿತ ಡಿಲೀಟ್ ಆಗೋದು ಬೇಡ. ಯಾರು 2 ಕಡೆ ಮತದಾರರು ಇದ್ದಾರೆ ಅವ್ರನ್ನ ಡಿಲೀಟ್ ಮಾಡಿಸ್ತೀವಿ ಅಂತಕ್ಕಂಥ ಹೋರಾಟಕ್ಕೆ ನಾವು ಇವತ್ತಿನಿಂದನೇ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ಸಿನ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಏನೇನು ಹೇಳ್ತಾ ಇದ್ದೀರಲ್ಲ, ದೇಶದೊಳಗೆ ಎಲ್ಲ SIR ಮಾಡಿ ನರೇಂದ್ರ ಮೋದಿ ಗೆಲ್ತಾ ಇದ್ದಾರೆ ಅಂತಂದೇಳಿ, ಇದಕ್ಕೆ ನೀವು ಇವತ್ತು ಆನ್ಸರಬಲ್ ಏನು ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.